ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು KLE ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಪರ್ಯಾಯ ಔಷಧ ಮತ್ತು ಮಧುಮೇಹ ಕೇಂದ್ರದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞರಾದಂತಹ ಆರತಿ ಸಂಕೇಶ್ವರಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಇಂದು ನಾವು ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ದಿನಾಚರಣೆಯ ಮಹತ್ವದ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21 ನಾವು ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದೇವೆ. ಇದರ ಮಹತ್ವ ಏನಪ್ಪಾ ಅಂತಂದ್ರೆ 2015 ಅಥವಾ 2014 ನಮ್ಮ ಶ್ರೀ ನರೇಂದ್ರ ಮೋದಿಜಿಯವರು ಈ ಯೋಗ ದಿನಾಚರಣೆಯ ಆಚರಣೆಯನ್ನು ಕುರಿತು ವಿಶ್ವ ಒಂದು ಸಭೆಯಲ್ಲಿ ಮಂಡನೆಯನ್ನ ಮಾಡಿದ್ರು. ವಿಶ್ವಸಂಸ್ಥೆಗಳ ಸಭೆಯಲ್ಲಿ ಮಂಡನೆಯನ್ನು ಮಾಡಿದ್ರು. ಇದನ್ನ ಕಾರ್ಯಗತ ಜೂನ್ 21, 2015 ಇದನ್ನ ಮಂಡನೆಯನ್ನು ಮಾಡಿ ಇದನ್ನ ವಿಶ್ವದಾದ್ಯಂತ ಆಚರಿಸಬೇಕಂತ ಹೇಳಿ ಅದನ್ನ ರೂಢಿಗತವಾಗಿ ಅದನ್ನ ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದಾರೆ. ಜೂನ್ 21 ಯಾಕೆ ಇದನ್ನ ಆಚರಿಸ್ತಾ ಇದೀವಿ ಅಂತಂದ್ರೆ, ನಮ್ಮ ಈ ಜೂನ್ 21ನೇ ದಿನ ಏನಿದೆಯಲ್ಲ, ಇದು ಅತಿ ಉದ್ದವಾದಂತ ಅಂದ್ರೆ ದಿನದಲ್ಲಿ ಅತಿ ಉದ್ದವಾದಂತಹ ಒಂದು ದಿನ ಅಂತ ಹೇಳಿ ಪರಿಗಣನೆ ಮಾಡಲಾಗಿದೆ. ಅದಕ್ಕೋಸ್ಕರ ಇದನ್ನ ಜೂನ್ 21ರಂದನೇ ಇದನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಸೊ ಜೂನ್ 21 ಈ ವಿಶ್ವದಾದ್ಯಂತ ಯೋಗವನ್ನ ಮಾಡೋದ್ರ ಮುಖಾಂತರ ಮಾನಸಿಕವಾಗಿ, ಶಾರೀರಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಎಲ್ಲರೂ ಆರೋಗ್ಯವಾಗಿ ಇರಬೇಕು ಮತ್ತು ರಾಷ್ಟ್ರ ಆರೋಗ್ಯವಾಗಿರಬೇಕು ಅಂತ ಅನ್ನುವಂಥ ಉದ್ದೇಶದಿಂದ ಈ ಒಂದು ಜೂನ್ 21ರಂದು ಯೋಗ ದಿನಾಚರಣೆಯನ್ನ ಆಚರಣೆಗೆ ತಂದೆ. ಮೇಡಮ್, ಈ ವರ್ಷದ ಯೋಗ ದಿನದ ವಿಶೇಷ ಥೀಮ್, ಘೋಷವಾಕ್ಯ ಏನು ಇದೆ ಮೇಡಮ್? ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಅದಕ್ಕೆ ವೃದ್ಧಾಪ್ಯದಲ್ಲಿ ಯೋಗ ಮಾಡೋದ್ರಿಂದ ಯಾವ ರೀತಿ ಅವರಿಗೆ ಸಹಾಯ ಆಗ್ತದೆ, ಮಾನಸಿಕವಾಗಿ ಆಗಿರ್ಬೋದು, ಭಾವನಾತ್ಮಕ ಆಗಿರ್ಬೋದು ಹಾಗೂ ಶಾರೀರಿಕವಾಗಿ ಆಗಿರ್ಬೋದು. ಪ್ರತಿಯೊಬ್ಬರು ಯೋಗವನ್ನ ಮಾಡಬೇಕು. ಕೇವಲ ಚಿಕ್ಕ ಮಕ್ಕಳಿಗೆ ಮಾತ್ರ ಯೋಗ ಅಲ್ಲ, ಯವನಾವಸ್ಥೆಗೆ ಬಂದಾಗ ಮಾತ್ರ ಯೋಗ ಅಲ್ಲ, ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಮಾಡಬೇಕು ಅನ್ನುವಂಥದ್ದಲ್ಲ. ಇವನ್ ವೃದ್ಧಾಪ್ಯದ ಒಂದು ಜೀವನದಲ್ಲೂ ಕೂಡ ಯೋಗ ಮಾಡೋದ್ರಿಂದ ಏನೆಲ್ಲ ಅದು ಬೆನಿಫಿಟ್ ಇದೆ, ಅದರ ಉಪಯೋಗ ಇದೆ ಅನ್ನುವಂತ ತಿಳಿಸ್ಕೊಡ್ಲಿಕ್ಕೆ ಈ ವರ್ಷ ಈ ಒಂದು ಘೋಷವಾಕ್ಯವನ್ನ ಇಟ್ಟಿದ್ದಾರೆ. ಮೇಡಮ್, ಹಾಗಿದ್ರೆ ಯೋಗದ ಮಹತ್ವವನ್ನ ಸರಳವಾಗಿ ವಿವರಿಸೋದಾದ್ರೆ? ಯೋಗದ ಮಹತ್ವ ಅಂತಂದ್ರೆ ನೋಡಿ, ಪ್ರತಿಯೊಬ್ರು ಬೇರೆ ಬೇರೆ ಆಕ್ಟಿವಿಟೀಸ್ ನ ಮಾಡ್ತಾರೆ, ಜಿಮ್ಗೆ ಹೋಗ್ತಾರೆ, ಆಮೇಲೆ ಏರೋಬಿಕ್ಸ್ ಮಾಡ್ತಾರೆ, ಬೇರೆ ಬೇರೆ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ಇರುತ್ತೆ. ಬಟ್ ಯೋಗದಲ್ಲಿ ಹೇಗಿದೆ ಅಂತಂದ್ರೆ, ನಮ್ಮ ಶರೀರ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಅದನ್ನ ಆಕ್ಟಿವೇಟ್ ಅಂದ್ರೆ ಸ್ಟಿಮ್ಯುಲೇಷನ್ ಮಾಡುತ್ತೆ ಯೋಗ. ಅಂದ್ರೆ ನಾವು ಯೋಗ ಮಾಡೋದ್ರಿಂದ ನಮ್ಮ ಇಂಟರ್ನಲ್ ಆರ್ಗನ್ಸ್, ನಾಟ್ ಓನ್ಲಿ ಅಂದ್ರೆ ಶಾರೀರಿಕವಾಗಿ ಶರೀರವನ್ನ ಸದೃಢಗೊಳಿಸುವುದು ಬದಲಾಗಿ ಆಂತರಿಕವಾಗೂ ಕೂಡ ನಾವು ಸ್ಟಿಮ್ಯುಲೇಷನ್ ಅನ್ನ ಕೊಡಬಹುದು. ಅಂತಂದ್ರೆ ಇಂಟರ್ನಲ್ ಆರ್ಗನ್ಸ್ಗೂ ಕೂಡ ನಾವು ಸ್ಟಿಮ್ಯುಲೇಷನ್ ಅನ್ನ ಕೊಡಬಹುದು. ಹಾಗೆ ನಮ್ಮ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಕ್ಕೂ ಕೂಡ ಯೋಗದ ಅಭ್ಯಾಸ ಒಳ್ಳೆಯದು. ಎಂಟೈರ್ ಅಂದ್ರೆ ನಮ್ಮ ಶರೀರದಲ್ಲಿ ಏನೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಬೇರೆ ಬೇರೆ ಮಾನಸಿಕ ಒತ್ತಡ ಆಗಿರ್ಬೋದು, ಇದನ್ನೆಲ್ಲ ನಾವು ಸಮತೋಲನ ತರಲಿಕ್ಕೆ ಯೋಗದ ಅಭ್ಯಾಸ ತುಂಬಾ ಮಹತ್ವವಾಗಿದೆ ಮೇಡಮ್. ಈಗ ನಾವು ಪ್ರತಿನಿತ್ಯ ವ್ಯಾಯಾಮ ಮಾಡ್ತಿರ್ತೀವಿ. ಈ ವ್ಯಾಯಾಮಕ್ಕೂ ಯೋಗಕ್ಕೂ ಎರಡು ಒಂದೇನಾ ಅಥವಾ ಏನಾದರೂ? ವ್ಯಾಯಾಮ ಬೇರೆ ಮೇಡಮ್, ಯೋಗ ಬೇರೆ. ಯೋಗದಲ್ಲಿ ಸ್ಥಿರಂ ಸುಖಂ ಆಸನಂ, ನಮ್ಮ ಪತಂಜಲಿ ಋಷಿಗಳು ಏನ್ ಹೇಳಿದ್ದಾರೆ, ವ್ಯಾಖ್ಯಾನ ಕೊಟ್ಟಿದ್ದಾರೆ. ಆಸನ ಅಂತಂದ್ರೆ ಸ್ಥಿರಂ ಸುಖಂ ಆಸನಂ ಅಂತಂದ್ರೆ ಆಸನದ ಬಗ್ಗೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಇಲ್ಲಿ ಯೋಗ ಒಂದು 8 ಅಂಗಗಳನ್ನು ಹೊಂದಿದೆ. ಅದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ ಅಷ್ಟಾಂಗ ಯೋಗ ಸೇರಿದಾಗ ಒಂದು ಯೋಗ ಆಗುತ್ತೆ. ಹಾಗೆ ವ್ಯಾಯಾಮ ಯಾಕೆ ಮಾಡಬೇಕು ಅಂತಂದ್ರೆ, ಬಾಡಿ ಫ್ಲೆಕ್ಸಿಬಿಲಿಟಿಗೋಸ್ಕರ ವ್ಯಾಯಾಮ ಮಾಡ್ತೀವಿ. ಅಂತಂದ್ರೆ ಮಸಲ್ಸ್ ರಿಲ್ಯಾಕ್ಸೇಷನ್, ಫ್ಲೆಕ್ಸಿಬಿಲಿಟಿಗೋಸ್ಕರ ಈ ವ್ಯಾಯಾಮ ಅಭ್ಯಾಸವನ್ನ ಮಾಡ್ತೀವಿ. ಇದಾದ್ಮೇಲೆ ಯೋಗದ ಅಭ್ಯಾಸವನ್ನ ಮಾಡ್ತೀವಿ. ಅಂದ್ರೆ ಯಾವುದೇ ಒಂದು ಪೋಸ್ಟರ್ಸ್ ಆಗಿರ್ಬೋದು, ಆಸನದ ಅಭ್ಯಾಸವಾಗಿರ್ಬೋದು, ಆ ಸ್ಥಿತಿಯಲ್ಲಿ ಕುಳಿತಾಗ ಅದು ಕರೆಕ್ಟ್ ಆಗಿ ನಮ್ಮ ಒಂದು ಸ್ಥಿತಿಗೆ ಅನುಗುಣವಾಗಿ, ಉಸಿರಾಟಕ್ಕೆ ಅನುಗುಣವಾಗಿ ನಾವು ಸ್ಥಿರವಾಗಿ ಆ ಪೋಸ್ಚರ್ ಅಲ್ಲಿ ಕೂತ್ಕೊಳ್ಬೇಕು. ಅಂದಾಗ ಅದು ನಮಗೆ ಉಪಯೋಗ ಆಗುತ್ತೆ. ನಾವು ಏನು ವ್ಯಾಯಾಮ ಮಾಡದೇನೆ ಕೂತಾಗ ಕೆಲವೊಬ್ಬರಿಗೆ ಬಾಡಿ ಸ್ಟಿಫ್ ಇರುತ್ತೆ. ಸೊ ಆ ಪೋಸ್ಚರ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರಬಹುದು. ಅದಕ್ಕೋಸ್ಕರ ಈ ವ್ಯಾಯಾಮ ಮಾಡಿದ ನಂತರ ಯೋಗದ ಅಭ್ಯಾಸ ಮಾಡೋದ್ರಿಂದ ಇನ್ನೂ ಹೆಚ್ಚು ಫ್ಲೆಕ್ಸಿಬಿಲಿಟಿ ಫೀಲ್ ಆಗುತ್ತೆ ಅಂತ ಹೇಳಿ ವ್ಯಾಯಾಮ ಮಾಡಿದ ಮೇಲೆ ಯೋಗದ ಅಭ್ಯಾಸವನ್ನ ಮಾಡಬೇಕು. ಯೋಗ ಅಂತಂದ್ರೆ ಹೇಳಿದ್ನಲ್ಲ ಮೇಡಮ್, ಬರೀ ಆಸನ ಅಷ್ಟೇ ಅಲ್ಲ, ಅದರಲ್ಲಿ 8 ಅಂಗಗಳ ಅಭ್ಯಾಸ ಇದೆ. ಸೊ ವಿಶೇಷವಾಗಿ ನಾವು ಈಗ ಪ್ರಾಣಾಯಾಮ ಅಭ್ಯಾಸವನ್ನ ಮಾಡ್ತೀವಿ, ಆಮೇಲೆ ಆಸನಗಳ ಅಭ್ಯಾಸ ಮಾಡ್ತೀವಿ, ಮತ್ತೆ ಧ್ಯಾನ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಅಂತರ್ ಯೋಗವನ್ನ ಮಾಡ್ತೀವಿ. ಹೀಗೆ ಎಲ್ಲಾ ಒಂದು ಸೆಟ್ ಆಫ್ ಯೋಗದ ಅಭ್ಯಾಸ ಮಾಡೋದ್ರಿಂದ ಅವಾಗ ನಮಗೆ ಅದರಿಂದ ಉಪಯೋಗ ಸಿಗುತ್ತೆ, ಬೆನಿಫಿಟ್ ಸಿಗುತ್ತೆ.
ಖಂಡಿತ ಮೇಡಮ್. ಮೇಡಮ್, ಇನ್ನು ಈ ಒಂದು ಯೋಗದ ಅಭ್ಯಾಸವನ್ನ ಪ್ರಾರಂಭಿಸಲು ಸೂಕ್ತವಾದ ಸಮಯ ಅಂದ್ರೆ ಯಾವುದು ಅಂತ? ಯೋಗದ ಅಭ್ಯಾಸ ಮಾಡಲು ಸೂಕ್ತವಾದ ಸಮಯ ಬೆಳಗ್ಗೆಯಿಂದ 4 ಗಂಟೆಯಿಂದ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. 4 ಗಂಟೆಯಿಂದನೂ ನಾವು ಅಭ್ಯಾಸವನ್ನ ಇದನ್ನ ಮಾಡಬಹುದು. ಟಿಲ್ 8 o'clock ವರ್ಗುನು ಇದರ ಅಭ್ಯಾಸವನ್ನ ಮಾಡಬಹುದು. ಆಮೇಲೆ ಸಾಯಂಕಾಲದ ಸಮಯ 4 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಅಥವಾ 7 ಗಂಟೆವರೆಗೂ ಕೂಡ ಇದರ ಅಭ್ಯಾಸವನ್ನ ನಾವು ಮಾಡಬಹುದು. ಮೇಡಮ್, ಈಗ ಪ್ರತಿದಿನ ಯೋಗದ ಅಭ್ಯಾಸವನ್ನ ಮಾಡ್ತೀನಿ ಅನ್ನೋದಾದ್ರೆ ಎಷ್ಟು ಸಮಯ ಯೋಗಾಭ್ಯಾಸ ಮಾಡಬೇಕು ಅಂತ? ಈ ಕೆಲವೊಬ್ಬರಿಗೆ ಈಗ ತುಂಬಾ ಜನ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋದ್ರಿಂದ ತುಂಬಾ ಜನ ಅಂತಾರೆ ನಂಗೆ ಟೈಮೇ ಇಲ್ಲ ಅಂತ ಹೇಳಿ. ಬಟ್ ಅದರಲ್ಲೂ ನಾವು ಟೈಮ್ ತಗೊಂಡು ಯೋಗದ ಅಭ್ಯಾಸ ಮಾಡ್ಬೇಕಂದ್ರೆ 45 minutes ಇಸ್ ಇನಫ್ ಫಾರ್ ದೆಮ್. 45 ನಿಮಿಷ ಯೋಗದ ಅಭ್ಯಾಸ ಮಾಡಿದ್ರು ಸಾಕು. ಅಥವಾ ಅಷ್ಟಕ್ಕೂ ನಮಗೆ ಟೈಮೇ ಇಲ್ಲ ಅಂತಂದ್ರೆ 25 ನಿಮಿಷ ಅಟ್ಲೀಸ್ಟ್ ಅವರು ತಮಗೋಸ್ಕರ ಟೈಮ್ ಅನ್ನ ಮೀಸಲಾಗಿಟ್ಟು ಯೋಗದ ಅಭ್ಯಾಸವನ್ನ ಮಾಡಬೇಕು ಅಂತ ಹೇಳ್ತಾ ಇದೆ. ಮೇಡಮ್, ತಾವೀಗ ಹೇಳ್ತಾ ಇದ್ರಿ ಉದ್ಯೋಗಸ್ಥ ಮಹಿಳೆಯರಾಗಿರ್ಬೋದು, ಉದ್ಯೋಗಸ್ಥರು ಅವರು ಯೋಗಕ್ಕಾಗಿ ಸಮಯವನ್ನ ಮೀಸಲಿಡಬೇಕು ಅಂತ ಹೇಳಿದ್ರಿ. ಹಾಗಿದ್ರೆ ಅವರು ತಮ್ಮ ದಿನಚರಿಯನ್ನ ಯಾವ ರೀತಿ ಮಾಡ್ಕೋಬೇಕು ಅಂತ, ಅವರು ಯೋಗಕ್ಕಾಗಿ ತಮ್ಮ ಸಮಯವನ್ನ ಮೀಸಲಿಟ್ಟು? ಎಸ್ ಯೋಗಕ್ಕಾಗಿ ತಮ್ಮ ಸಮಯವನ್ನು ಮೀಸಲಿಡಬೇಕಪ್ಪ ಅಂತಂದ್ರೆ ನೈಟೇ ಏನು ನೆಕ್ಸ್ಟ್ ಡೇ ನಾವು ಏನೇನು ಪ್ರಿಪರೇಷನ್ ಮಾಡಬೇಕು ಅಥವಾ ಏನು ಅಡುಗೆ ಮಾಡೋದಿರ್ಬೋದು, ಮಕ್ಕಳನ್ನ ಸ್ಕೂಲ್ ಕಳಿಸೋದಿರ್ಬೋದು, ಬೇರೆ ಬೇರೆ ಹೆಣ್ಮಕ್ಳಿಗೆ ಸಾಕಷ್ಟು ಕೆಲಸಗಳಿರುತ್ತೆ. ಅದರಲ್ಲಿ ನಾವು ಮುಂಚೆ ಅಡ್ವಾನ್ಸ್ ಏನಾಗುತ್ತೆ ಅದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ನೆಕ್ಸ್ಟ್ ಡೇ ಏನಿದೆ ಅದಕ್ಕೆ ಯೋಗಕ್ಕೋಸ್ಕರ ತಮಗೋಸ್ಕರ ಒಂದು 45 ನಿಮಿಷ ಮೀಸಲಾಗಿಟ್ಟು ಮಿಕ್ಕ ಉಳಿದೆಲ್ಲ ಕೆಲಸಗಳನ್ನ ಮಾಡ್ಕೋಬೇಕಂತ ಹೇಳಿ. ಯಾಕಂದ್ರೆ ತಾಯಿ ಅಥವಾ ಮಹಿಳೆ ಆರೋಗ್ಯವಾಗಿದ್ರೆ ಕುಟುಂಬ ಕಂಪ್ಲೀಟ್ ಆಗಿ ಆರೋಗ್ಯವಾಗಿರ್ತದೆ. ಅದೇ ರೀತಿ ದೇಶ ಆರೋಗ್ಯವಾಗಿರ್ತದೆ ಅಂತ ಹೇಳ್ಬೋದು. ಇಲ್ಲಿ ಅವರ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಎಲ್ಲರನ್ನೂ ಅವ್ರು ಚೆನ್ನಾಗಿ ನೋಡ್ಕೋಬಹುದು. ಅದಕ್ಕೆ ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ಅವರು ಕಾಶಿಯಸ್ ಆಗಿ ತಮ್ಮ ಒಂದು ಆರೋಗ್ಯಕ್ಕಾಗಿ ಯೋಗದ ಅಭ್ಯಾಸವನ್ನ ಮಾಡಲೇಬೇಕು ಅಂತ ಹೇಳ್ತೀನಿ. ಮೇಡಮ್, ಇನ್ನು ಇಂದಿನ ಈ ಒಂದು ಒತ್ತಡದ ಜೀವನ ಶೈಲಿಯಲ್ಲಿ ಯೋಗ ಅನ್ನುವಂಥದ್ದು ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ ಅಂತ? ಒತ್ತಡದ ಜೀವನ ಶೈಲಿಯಲ್ಲಿ ಯೋಗ ಅನ್ನುವಂಥದ್ದು ತುಂಬಾ ಸಹಾಯ ಮಾಡುತ್ತೆ ಮೇಡಮ್. ಯಾಕಂದ್ರೆ ಇವಾಗ ಒತ್ತಡದ ಜೀವನ ಅಂತಂದ್ರೆ ಪ್ರತಿಯೊಬ್ಬರು ಒಂದು ವರ್ಕ್ ಪ್ಲೇಸ್ ಅಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ ಕಾರ್ಯನಿರ್ವಹಿಸುವ ಸ್ಥಳದಲ್ಲಿ ಆಗಿರ್ಬೋದು, ಮನೆಯಲ್ಲೂ ಕೂಡ ಆಗಿರ್ಬೋದು, ಕೆಲವೊಂದು ಮಾನಸಿಕ ಒತ್ತಡಗಳು ಇರ್ತವೆ ಅವರಿಗೆ. ಇದರಿಂದ ಸಾಕಷ್ಟು ಮಹಿಳೆಯರಲ್ಲಿ ನಾವು ಬೇರೆ ಬೇರೆ ರೋಗಗಳನ್ನ ಕಾಣ್ತಾ ಇದ್ದೀವಿ. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಡಯಾಬಿಟೀಸ್ ಆಗಿರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಆಮೇಲೆ PCOS ಆಗಿರ್ಬೋದು, PCOD, ಆಮೇಲೆ ಗರ್ಭ ಇನ್ಫರ್ಟಿಲಿಟಿ ಆಗಿರ್ಬೋದು. ಇದನ್ನೆಲ್ಲ ನಾವು ಸ್ಟ್ರೆಸ್ ಹಾರ್ಮೋನ್ಸ್ ಇನ್ಕ್ರೀಸ್ ಆಗೋದ್ರಿಂದಾನೇ ನಾವು ಇದನ್ನೆಲ್ಲ ಸಮಸ್ಯೆಗಳನ್ನ ಕಾಣ್ತಾ ಇದ್ದೀವಿ. ಅದನ್ನ ನಾವು ಹೇಗೆ ಅದನ್ನ ನಿರ್ಮೂಲನೆ ಮಾಡಬಹುದು ಅಂತಂದ್ರೆ ಅವರ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೋಬೇಕು. ಅವರು ಶಿಸ್ತುಬದ್ಧವಾದಂತಹ ಜೀವನ ನಡೆಸಬೇಕು. ಮತ್ತೆ ಅದೇ ರೀತಿ ಅವರು ಬ್ಯಾಲೆನ್ಸ್ಡ್ ಫುಡ್ ಕೂಡ ಇಂಪಾರ್ಟೆಂಟ್. ಹೊರಗಿಂದ ಜಂಕ್ ಫುಡ್ ಆಗಿರ್ಬೋದು, ಬೇರೆ ಬೇರೆ ತಿನ್ನೋದನ್ನ ಕಡಿಮೆ ಮಾಡಿ ಯೋಗದ ಅಭ್ಯಾಸ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಯೋಗದ ಅಭ್ಯಾಸ, ಬೇರೆ ಬೇರೆ ರೀತಿಯ ಪ್ರಾಣಾಯಾಮ ಅಂದ್ರೆ ಉಸಿರಾಟದ ಗತಿಯ ಮೇಲಿಂತ ಕಂಟ್ರೋಲ್ ಆಗಿರ್ಬೋದು, ಬೇರೆ ಬೇರೆ ಆಮೇಲೆ ಧ್ಯಾನ ಆಗಿರ್ಬೋದು, ಇದನ್ನೆಲ್ಲ ಅಭ್ಯಾಸ ಮಾಡೋದ್ರಿಂದ 100% ಅವರ ಒಂದು ಮಾನಸಿಕ ಒತ್ತಡದಿಂದ ಹೊರಗಡೆ ಬರ್ಬೋದು. ಇದನ್ನ ಕೇವಲ ಕೇಳುವುದರಿಂದ ಆಗೋದಿಲ್ಲ. ಅದನ್ನ ಎವ್ರಿ ಡೇ ಇವತ್ತು ನಾಳೆ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಮಾಡ್ಲೇಬೇಕು. ಆದ್ರೆ ಒಂದು ದಿನ ಅಥವಾ 3 days ಅವ್ರಿಗೆ ಅಂದ್ರೆ 3 ದಿನ ಅವ್ರಿಗೆ ಏನಾದ್ರು ಬಾಡಿ ಪೇನ್ ಆಗಿರ್ಬೋದು ಆಗ್ಬಹುದು. ಅಂದ್ರೆ ಪ್ರಾಕ್ಟೀಸ್ ಮಾಡೋದ್ರಿಂದ ಸಡನ್ ಆಗಿ ನೆಕ್ಸ್ಟ್ ಡೇ ಆರಾಮಾಗಿರ್ತಾರೆ ಅಂತ ಏನೂ ಹೇಳಕ್ಕಾಗಲ್ಲ. ಯಾಕಂದ್ರೆ 3 days ಅಟ್ಲೀಸ್ಟ್ ಅವರ ಬಾಡಿ ಆಗಿರ್ಬೋದು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಅಡ್ಜಸ್ಟ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಒಂದು ಆಫ್ಟರ್ 3 days ಆಟೋಮೆಟಿಕ್ಲಿ ಅವ್ರು ಏನಾಗ್ತದೆ ರೂಢಿ ಆಗ್ಬಿಡುತ್ತೆ. ಅವಾಗ ಅದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೆಲ್ಫ್ ಎಕ್ಸ್ಪೀರಿಯನ್ಸ್. ನಾವು ಹೇಳೋದ್ರಿಂದ ಅಥವಾ ನೀವು ಕೇಳೋದ್ರಿಂದ ಏನೂ ಆಗಲ್ಲ. ನಾವು ಸ್ವತಃ ಮಾಡುವವರೆಗೂ ಅದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗುವವರೆಗೂ ನಾವು ಅವರ ಒಂದು ಅನುಭವ ಹೇಳಕ್ಕಾಗಲ್ಲ. ಅದಕ್ಕೆ ಪ್ರತಿದಿನ ಯೋಗದ ಅಭ್ಯಾಸ ಮಾಡೋದ್ರಿಂದ ಮಾನಸಿಕ ಒತ್ತಡದಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ಬೋದು. ಸ್ನೇಹಿತರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312473777. KLE ಕನಸು ನನಸದ ವೇಣುಧ್ವನಿ.
ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ಧ್ವನಿ 90.4 FM. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಆರತಿ ಸಂಕೇಶ್ವರಿ ಅವರು. ಮೇಡಮ್, ಈಗ ಯೋಗ ಅನ್ನುವಂಥದ್ದು ಶಾರೀರಿಕವಾಗಿ ಹಾಗೂ ಆಂತರಿಕವಾಗಿ ನಮಗೆ ಬಹಳಷ್ಟು ಸಹಾಯ ಮಾಡುತ್ತೆ ಅಂತ ತಾವು ತಿಳಿಸಿದ್ರಿ. ಈಗ ಯೋಗ ಅನ್ನುವಂಥದ್ದು ಈ ನಮ್ಮ ದೈಹಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತ? ಯೋಗ ಅನ್ನುವಂಥದ್ದು ದೈಹಿಕ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಮ್ಯಾಮ್. ಯಾಕಂದ್ರೆ ಕೆಲವೊಬ್ರು ನೋಡ್ಬೋದು, ಫ್ಯಾಟ್ ಸೆಲ್ಸ್ ಹೆಚ್ಚಾಗೋದ್ರಿಂದ ಅವರ ಒಂದು ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗುತ್ತೆ. ಆಮೇಲೆ ಫ್ಯಾಟ್ ಬಾಡಿಯಲ್ಲಿ ಅನ್ನೆಸೆಸರಿ ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ. ಫ್ಯಾಟ್ ಅಂದ್ರೆ ವೇಟ್ ಹೆಚ್ಚಾಗೋದು, ವೇಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಎಕ್ಸಸೈಸ್ ಮಾಡದೇ ಇದ್ರೆ, ವೇಟ್ ಮ್ಯಾನೇಜ್ಮೆಂಟ್ ಮಾಡದಿದ್ರೆ ಆಟೋಮೆಟಿಕ್ಲಿ ವೇಟ್ ಇನ್ಕ್ರೀಸ್ ಆಗುತ್ತೆ. ಅವ್ರ ಮೆಟಬಾಲಿಕ್ ಫಂಕ್ಷನ್ ಕಡಿಮೆ ಆಗಿರುತ್ತೆ. ಏನ್ ತಿಂದ್ರೂ ಕೂಡ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಅವ್ರ ದೈಹಿಕವಾಗಿ ಅಂತ ಕೇಳಿದ್ರಲ್ಲ, ಅದಕ್ಕೆ ಮಾನಸಿಕ ಒತ್ತಡದಿಂದನೂ ಇವೆಲ್ಲ ಕಾರಣಗಳು ಸಾಧ್ಯತೆ ಇರ್ತದೆ. ಆಮೇಲೆ ಐ ವಿಷನ್ ಆಗಿರ್ಬೋದು, ಆಮೇಲೆ ನೆನಪಿನ ಶಕ್ತಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗೋದು, ಇವೆಲ್ಲ ಇಂಡಿಕೇಶನ್ಸ್. ಸೊ ಯೋಗದ ಅಭ್ಯಾಸ ಮಾಡೋದ್ರಿಂದ ಇವುಗಳಿಂದ ನಾವು ಹೊರಗಡೆ ಬರ್ಬೋದು. ಯೋಗದ ಅಭ್ಯಾಸ ಮಾಡೋದ್ರಿಂದ ನಮ್ಮ ಕಾರ್ಟಿಸಾಲ್ ಅನ್ನ ಕಡಿಮೆ ಮಾಡಬಹುದು, ಮತ್ತೆ ಸ್ಟ್ರೆಸ್ ಹಾರ್ಮೋನ್ಸ್ ಕಂಪ್ಲೀಟ್ಲಿ ಕಡಿಮೆ ಮಾಡಿಕೊಂಡು ನಮ್ಮ ಎವ್ರಿಡೇ ಆಸನದ ಅಭ್ಯಾಸ ಮತ್ತು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡೋದ್ರಿಂದ ಲಂಗ್ ಸ್ಟಿಮ್ಯುಲೇಷನ್ ಅನ್ನ ಮಾಡಬಹುದು. ಅಂದ್ರೆ ನಮ್ಮ ಪುಪ್ಪುಸದ ಒಂದು ಆಕ್ಟಿವಿಟಿಯನ್ನ ಹೆಚ್ಚಿಸಬಹುದು. ಆಮೇಲೆ ಪಚನ ಕ್ರಿಯೆಯನ್ನ ಸಂಪೂರ್ಣವಾಗಿ ಸರಿಪಡಿಸ್ಕೊಳ್ಬಹುದು. ಆಮೇಲೆ ಫ್ಯಾಟ್ ಸೆಲ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಮತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್, ಡಯಾಬಿಟೀಸ್ ಇದ್ದವ್ರಿಗೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡ್ಕೋಬಹುದು. ಗ್ಲೂಕೋಸ್ ಕಂಟ್ರೋಲ್, ಮೆಟಬಾಲಿಕ್ ಕಂಟ್ರೋಲ್ ಅನ್ನ ಮಾಡ್ಕೋಬಹುದು. ಹೀಗೆ ತುಂಬಾ ಬೇರೆ ಬೇರೆ ವಿಧದ ಒಂದು ಉಪಯೋಗ ನಮ್ಮ ಯೋಗ ಮಾಡೋದ್ರಿಂದ ಸಿಗುತ್ತೆ ಮೇಡಮ್. ಮತ್ತೆ ಐ ವಿಷನ್ ಕೂಡ, ಕಣ್ಣಿನ ರೆಟಿನಾ ಐ ವಿಷನ್ ಕೂಡ ನಾವು ಕೆಲವೊಂದು ಕಣ್ಣಿನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಕೆಲವೊಂದು ಮೆಡಿಟೇಷನ್ ಆಗಿರ್ಬೋದು, ತ್ರಾಟಕ ಆಗಿರ್ಬೋದು, ಬೇರೆ ಬೇರೆ ಎಕ್ಸಸೈಸಸ್ ಮಾಡೋದ್ರಿಂದ ಕೂಡ ಕಣ್ಣಿನ ವಿಷನ್ ಕೂಡ ಕ್ಲಿಯರ್ ಮಾಡ್ಕೋಬಹುದು. ಆಮೇಲೆ ನೆನಪಿನ ಶಕ್ತಿ ಕಡಿಮೆ ಅಂತ ಹೇಳಿದ್ದೆ, ಅದು ಆಕ್ಚುಲಿ ಬ್ರೀದಿಂಗ್ ಪ್ರಾಕ್ಟೀಸ್, ಕೆಲವೊಂದು ಬ್ರೀದಿಂಗ್ ಪ್ರಾಕ್ಟೀಸಸ್ ಇದೆ. ಅದನ್ನ ಮಾಡೋದ್ರಿಂದ ಕೂಡ ರೈಟ್ ಬ್ರೈನ್ ಅಂಡ್ ಲೆಫ್ಟ್ ಬ್ರೈನ್ ಆಕ್ಟಿವಿಟಿ ಫಂಕ್ಷನ್ ಅದನ್ನು ಕೂಡ ಇನ್ಕ್ರೀಸ್ ಮಾಡ್ಲಿಕ್ಕೆ ಕೆಲವೊಂದು ಪ್ರಾಣಾಯಾಮದ ಟೆಕ್ನಿಕ್ಸ್ ಅದನ್ನ ಅಭ್ಯಾಸ ಮಾಡೋದ್ರಿಂದ ಕೂಡ ನಾವು ಅದನ್ನ ಸ್ಟೇಬಲ್ ಆಗಿ ಇಟ್ಕೊಳ್ಬಹುದು ಮೇಡಮ್. ಈಗ ಜೀವನದ ಒತ್ತಡ ಶೈಲಿ ಅನ್ನುವಂಥದ್ದು ದೊಡ್ಡವರನ್ನ ಮಾತ್ರ ಕಾಡ್ತಾ ಇಲ್ಲ, ಚಿಕ್ಕ ಮಕ್ಕಳಲ್ಲೂ ಅದು ಕಂಡು ಬರ್ತಾ ಇದೆ. ಹಾಗಾಗಿ ಮಕ್ಕಳು ಪರೀಕ್ಷಾ ಒತ್ತಡವನ್ನ ಎದುರಿಸುವುದಕ್ಕಾಗಿ ಯಾವ ಒಂದು ಯೋಗಾಭ್ಯಾಸಗಳನ್ನ ಅವರಿಗೆ ತಾವು ಶಿಫಾರಸು ಮಾಡ್ತೀರಾ? ಪರೀಕ್ಷಾ ಒತ್ತಡದಿಂದ ಹೊರಗಡೆ ಬರಲಿಕ್ಕೆ ಫಸ್ಟ್ ಅವ್ರು ಏನ್ ಮಾಡ್ಬೇಕು, ಮೀಡಿಯಾ ಮೊಬೈಲ್ಸ್ ಅನ್ನ ಬಿಟ್ಟು ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡ್ಬೇಕು. ಅಂದ್ರೆ ಸಡನ್ ಆಗಿ ಮಕ್ಕಳಿಗೆ ಧ್ಯಾನ ಮಾಡ್ರಿ ಅಂತಂದ್ರೆ ಮಾಡಲ್ಲ. ಅವರು ಧ್ಯಾನ ಮಾಡ್ರಿ ಅಂತಂದ್ರೆ ಮತ್ತೆ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ. ಮಕ್ಕಳಂದ್ರೆ ಮೈಂಡ್ ಡಿಸ್ಟ್ರಾಕ್ಟ್ ಆಗೇ ಆಗುತ್ತೆ 100%. ಅದಕ್ಕೆ ನಾವು ಅಂದ್ರೆ ಆಸ್ ಅ ಪೇರೆಂಟ್ ನಾವು ಯಾವ ರೀತಿ ಅವ್ರಿಗೆ ಮೆಡಿಟೇಷನ್ ಅನ್ನ ಕೂಡಿಸಬಹುದು, ಕೆಲವೊಂದು ಮಂತ್ರ ಚಾಂಟಿಂಗ್ಸ್ ಗಳ ಹೇಳುವುದರ ಮುಖಾಂತರ ಅವರ ಮೆಡಿಟೇಷನ್ ಕೂತ್ಕೊಳ್ಳೋ ತರ ಮಾಡಬೇಕು. ಆಮೇಲೆ ಮೆಡಿಟೇಷನ್ ಅಲ್ಲಿ ಸಾಕಷ್ಟು ವಿಧದ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ, ಯಾವ ರೀತಿ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿ. ಚಿಕ್ಕ ಮಕ್ಕಳಿಗೆ ಮಂತ್ರ ಚಾಂಟಿಂಗ್ ಮುಖಾಂತರ ಮೆಡಿಟೇಷನ್ ಅನ್ನ ಮಾಡಿಸೋದು. ಆಮೇಲೆ ಬ್ರೀದಿಂಗ್ ಟೆಕ್ನಿಕ್ಸ್, ಬೇರೆ ಬೇರೆ ಬ್ರೀದಿಂಗ್ ಟೆಕ್ನಿಕ್ಸ್ ಮುಖಾಂತರ ಮೆಡಿಟೇಷನ್ ಅನ್ನ ಮಾಡಿಸಬಹುದು. ಮೆಡಿಟೇಷನ್ ಇಂದ ಅವರ ಮೈಂಡ್ ಅನ್ನ ಕಾನ್ಸಂಟ್ರೇಟ್ ಒಂದು ಸ್ಥಿರ ತರಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಅದು ಅಲ್ಲದೆ ಶಾರೀರಿಕವಾಗಿ ಅವರು ಸದೃಢರಾಗಿರಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಸೂರ್ಯ ನಮಸ್ಕಾರ, ಒಂದು 6 ಸೂರ್ಯ ನಮಸ್ಕಾರ ಹಾಕಿ ಮೆಡಿಟೇಷನ್ ಒಂದು 5 to 10 minutes ಅಷ್ಟೇ ಎವ್ರಿಡೇ ಮಾಡ್ಲಿ ಅವರು. ಎಷ್ಟು ಅವರಲ್ಲಿ ಬದಲಾವಣೆಗಳನ್ನ ನಾವು ಕಾಣಬಹುದು. ಇದೇ ರೀತಿ ಮಾಡ್ತಾ ಮಾಡ್ತಾ ಸಂಪೂರ್ಣವಾಗಿ ಒಂದು 45 minutes 1 hour ಅವ್ರಿಗೆ ದಿನನಿತ್ಯದ ಅಭ್ಯಾಸ ಮಾಡಿಸೋದ್ರಿಂದ ಅವರು ಶಿಸ್ತುಬದ್ಧವಾದ ಜೀವನಕ್ಕೆ ಹೋಗ್ತಾರೆ, ಅಥವಾ ಶಿಸ್ತುಬದ್ಧವಾದ ಜೀವನವನ್ನ ಕಲಿತಾರೆ ಅಂತ ಹೇಳ್ಬೋದು ಮೇಡಮ್. ಈ ಯೋಗ ಮತ್ತು ತಾವು ಇವಾಗ ಮೆಡಿಟೇಷನ್ ಅಂತ ಹೇಳಿದ್ರಿ, ಧ್ಯಾನಕ್ಕೂ ಏನು ಸಂಬಂಧ ಅಂತ? ಯೋಗ ಅನ್ನೋದೇ ಅಂದ್ರೆ ಮೆಡಿಟೇಷನ್ ಇಟ್ ಸೆಲ್ಫ್ ಈಸ್ ಅ ಯೋಗ. ಅಂದ್ರೆ ನಾವು ಶಿಸ್ತುಬದ್ಧ ಅಂತ ಹೇಳಿದ್ರೆ ಅದು ಯೋಗನೇ. ಈಗ ನಾವು ಧ್ಯಾನ ಯೋಗದಲ್ಲೇ ಬರೋದು. ನಾವು ಯೋಗ ಅನ್ನೋದೇ, ಸಂಪೂರ್ಣ ಯೋಗ ಅನ್ನೋದೇ ಆಸನ, ಪ್ರಾಣಾಯಾಮ, ಧ್ಯಾನ. ಹೇಳಿದ್ನಲ್ಲ ಫಸ್ಟ್, ಯಮ ನಿಯಮ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸಂಪೂರ್ಣ ಧ್ಯಾನ ಯೋಗದಲ್ಲೇ ಬರುವುದು. ಸೊ ಧ್ಯಾನ ಕೂಡ ಹೇಳ್ತಾ ಇದ್ದೀನಿ, ನಾವು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಧ್ಯಾನ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಧ್ಯಾನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಧ್ಯಾನ ನಾವು ಉಸಿರಾಟದ ಮೇಲೆ ಮಾಡಬಹುದು, ನಮ್ಮ ಶರೀರದ ಪ್ರತಿಯೊಂದು ಅಂಗಗಳ ಮೇಲೆ ಮಾಡಬಹುದು, ಮಂತ್ರಗಳ ಮೇಲೆ ಧ್ಯಾನ ಮಾಡಬಹುದು, ಹಾಗೂ ಕೆಲವೊಂದು ಟೆಕ್ನಿಕ್ಸ್ ಇದೆ ಅದರ ಮೇಲೆ ನಾವು ಧ್ಯಾನವನ್ನ ಮಾಡಬಹುದು. ಬೇರೆ ಬೇರೆ ಧ್ಯಾನಗಳನ್ನ ಮಾಡೋದ್ರಿಂದ ಮನಸ್ಸನ್ನ ಸ್ಥಿರಗೊಳಿಸಬಹುದು, ಹ್ಯಾಪಿ ಹಾರ್ಮೋನ್ಸ್ ಗಳನ್ನ ರಿಲೀಸ್ ಮಾಡಬಹುದು, ಕಾರ್ಟಿಸಾಲ್ ಅನ್ನ ಕಡಿಮೆ ಮಾಡಬಹುದು, ಹಾಗೂ ಒತ್ತಡದಿಂದ ಸಂಪೂರ್ಣವಾಗಿ ಹೊರಗಡೆ ಬರಬಹುದು, ಹಾಗೂ ಅಂದ್ರೆ ನಮ್ಮ ಒಂದು ನಿಖರವಾದ ನಿರ್ಧಾರಕ್ಕೆ, ಪ್ರತಿಯೊಂದು ವಿಷಯದಲ್ಲಿ ನಿಖರವಾದ ನಿರ್ಧಾರ ಮಾಡ್ಲಿಕ್ಕೂ ಕೂಡ ಧ್ಯಾನ ತುಂಬಾ ಸಹಾಯ ಆಗುತ್ತೆ ಮೇಡಮ್. ಇವಾಗ ಶ್ವಾಸಕ್ರಿಯೆ, ಬ್ರೀದಿಂಗ್ ಟೆಕ್ನಿಕ್ ಯೋಗದಲ್ಲಿ ಯಾಕೆ ಮುಖ್ಯ ಆಗುತ್ತೆ ಅಂತ? ಯೋಗದಲ್ಲಿ ಶ್ವಾಸ ಅಂದ್ರೆ ಯೋಗ ಸೆಲ್ಫ್ ಏನಿದೆ, ಯೋಗ ಪ್ರಶ್ವಾಸದ ಮೇಲೇನೆ ಆಧಾರಿತವಾಗಿದೆ. ಮೇನ್ ಈಗ ನಾವು ನೀವು ಮುಂಚೆನೆ ಕೇಳಿದ್ರಿ ವ್ಯಾಯಾಮಕ್ಕೆ ಮತ್ತೆ ಯೋಗಕ್ಕೆ ಏನು ಸಂಬಂಧ ಇದೆ. ಯೋಗದಲ್ಲಿ ಒಂದು ಶಿಸ್ತುಬದ್ಧವಾದಂತಹ ಕ್ರಮ ಇದೆ.
ಯಾವ ರೀತಿ ಉಸಿರನ್ನು ತಗೊಳ್ಬೇಕು ಬಿಡಬೇಕು ಅಂದಾಗ ಮಾತ್ರ ನಮ್ಮ ಎಂಟೈರ್ ನರ್ವಸ್ ಸಿಸ್ಟಮ್ ನರಮಂಡಲಕ್ಕೆ ರಕ್ತ ಪರಿಚಲನೆ ಆಗುತ್ತೆ. ಅವಾಗ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಅಂಗಗಳಿಗೆ ಸ್ಟಿಮ್ಯುಲೇಷನ್ ಸಿಗುತ್ತೆ, ಉತ್ತೇಜನ ಸಿಗುತ್ತೆ. ಸೊ ಅವಾಗ ಫಂಕ್ಷನ್ ಸರಿಯಾಗಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ರೀದಿಂಗ್ ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದು ನಾವು ಆಸನ ಪೋಸ್ಟರ್ಸ್ ಆಗಿರ್ಬೋದು, ಬೇರೆ ಬೇರೆ ಪೋಸ್ಟರ್ಸ್ ಮಾಡಬೇಕಾದ್ರೆ ಉಸಿರಾಟ ದೀರ್ಘವಾದಂತ ಉಸಿರಾಟ, ನಿಧಾನವಾದಂತ ಎಕ್ಸಲೇಷನ್, ಪೂರಕ ಮತ್ತು ರೇಚಕ, ಇದರ ಅಭ್ಯಾಸ ಮಾಡಿದಾಗ ಆ ಪರ್ಟಿಕ್ಯುಲರ್ ಆರ್ಗನ್ಸ್ ಗೆ ಸ್ಟಿಮ್ಯುಲೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಕೆಳಗೆ ಕೂತಾಗ ನಾವು ಮಂಡುಕಾಸನವನ್ನ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಿ. ಅಂದ್ರೆ ಶರೀರವನ್ನ ಮುಂದೆ ಬಾಗಿಸಿ ಮಂಡುಕಾಸನದ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಉಸಿರನ್ನ ತೆಗೆದುಕೊಂಡಿರ್ತೀವಿ, ಉಸಿರನ್ನ ಬಿಡ್ತಾ ಮುಂದೆ ಬಾಗಿರ್ತೀವಿ. ಅವಾಗ ಅಬ್ಡಮಿನಲ್ ಆರ್ಗನ್ಸ್ ಏನಿದೆ, ಅಬ್ಡಮಿನಲ್ ಮಸಲ್ಸ್ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಗೋದ್ರಿಂದ ಅಬ್ಡಮಿನಲ್ ಎಕ್ಸರ್ಸೈಸ್ ಆಗುತ್ತೆ. ಅದಕ್ಕೆ ಯಾವ ನಮ್ಮ ಲೈಫ್ ಸ್ಟೈಲ್ ಡಿಸೀಸ್ಗೆ ಇದು ಯೂಸ್ ಆಗುತ್ತೆ ಅಂತಂದ್ರೆ ಡಯಾಬಿಟೀಸ್ ಇದು ಹೆಲ್ಪ್ ಆಗುತ್ತೆ. ಅಂದ್ರೆ ಅಬ್ಡಮಿನಲ್ ಯಾವ ಮಸಲ್ಸ್ ಅನ್ನ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗುತ್ತೆ, ಆಟೋಮೆಟಿಕ್ಲಿ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಪ್ರತಿಯೊಂದು ಬೇರೆ ಬೇರೆ ಆಸನಗಳು ಮಾಡೋದ್ರಿಂದ ಅದರದೇ ಆದಂತ ಆರ್ಗನ್ಸ್ ಗೆ ಸ್ಟಿಮ್ಯುಲೇಷನ್ ಸಿಗ್ತಾ ಹೋಗುತ್ತೆ. ಸೊ ಉಸಿರಾಟ ತುಂಬಾ ಉಪಯೋಗ. ಉಸಿರಾಟ ದೀರ್ಘವಾಗಿ ಮಾಡೋದ್ರಿಂದ ಶರೀರದಲ್ಲಿ ಸರಳವಾದಂತ ರಕ್ತ ಪರಿಚಲನೆ ಆಗುತ್ತೆ ಅಂತ ಹೇಳ್ಬೋದು. ಮೇಡಮ್, ಈಗ ತಾವು ಹೇಳ್ತಾ ಇದ್ದೀರಾ ಯೋಗದಿಂದ ಜೀವನ ಶೈಲಿಗೆ ಸಂಬಂಧಿಸಿದಂತಹ ಸಾಮಾನ್ಯ ಕಾಯಿಲೆಗಳನ್ನು ಸಹ ತಡೆಗಟ್ಟಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಬೆನ್ನು ನೋವು, ಕತ್ತು ನೋವು ಈ ತರದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಅವ್ರಿಗೂ ಸಹ ಈ ಯೋಗ ಸಹಾಯಕವಾಗುತ್ತೆ. ತುಂಬಾ ಸಹಾಯಕ ಆಗುತ್ತೆ ಮೇಡಮ್ ಯೋಗ. ಯಾಕಂದ್ರೆ ಕೆಲವೊಬ್ರು ಕಂಟಿನ್ಯೂಸ್ಲಿ ಚೇರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡೋರ್ಗೂ ಕೂಡ ಸಾಕಷ್ಟು ಬೆನ್ನು ನೋವುಗಳನ್ನ ಕಾಣ್ಬೋದು, ಕತ್ ನೋವು ಕಾಣ್ಬೋದು. ಈಗ ಲ್ಯಾಪ್ಟಾಪ್ ಮುಂದೆ ಕಂಟಿನ್ಯೂ ಕೂತ್ಕೊಂಡು ಕೆಲಸ ಮಾಡೋದನ್ನು ನಾವು ಕಾಣ್ತಾ ಇದೀವಿ. ಈಗ ಮಲ್ಟಿನ್ಯಾಷನಲ್ ಕಂಪನೀಸ್ಗಳಲ್ಲೆಲ್ಲ ಕಂಟಿನ್ಯೂಸ್ ಕೆಲಸ ಮಾಡೋರು, ಅವ್ರಿಗೆ ವಿಶೇಷವಾಗಿ ಅವರಲ್ಲಿ ನಾವು ಹೆಚ್ಚು ಕಾಣ್ತಾ ಇದ್ದೀವಿ. ಕತ್ತು ನೋವು, ಆಮೇಲೆ ಬೆನ್ನು ನೋವು, ಆಮೇಲೆ ಸಿಯಾಟಿಕಾ ಸಮಸ್ಯೆ, ಇವುಗಳನ್ನ ಕಾಣ್ತಾ ಇದ್ದೀವಿ. ಇದಕ್ಕೆ ಯೋಗದ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಪ್ರತಿನಿತ್ಯ ಸೂಕ್ಷ್ಮ ವ್ಯಾಯಾಮ ಮಾಡಬೇಕು. ಅದಾದ್ಮೇಲೆ ಕೆಲವೊಂದು ಆಸನಗಳ ಅಭ್ಯಾಸವನ್ನ ಮಾಡಬೇಕು. ಸರಳವಾಗಿ ಯಾವ್ದು ಅವ್ರಿಗೆ ಅನುಕೂಲ ಆಗುತ್ತೆ ಅದನ್ನ ಮಾಡಬೇಕು. ಕೆಳಗೆ ಕೂತ್ಕೊಂಡು ಮಾಡ್ಬೇಕಾದ್ರೆ ಕೆಳಗೆ ಕೂತ್ಕೊಂಡು ಮಾಡ್ಬೋದು. ಇವನ್ ದ ಚೇರ್ ಮೇಲೆ ಅಂದ್ರೆ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡೋ ಆಸನಗಳು ಇದೆ, ಅದನ್ನು ಕೂಡ ನಾವು ಅಲ್ಲೇ ಕೂತ್ಕೊಂಡು ಕೂಡ ಅಭ್ಯಾಸವನ್ನ ಮಾಡಬಹುದು. ಕೆಲವೊಂದು ಕತ್ತು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇದೆ, ಅವಕ್ಕೂ ಕೂಡ ಕೆಲವೊಂದು ಪ್ರೆಷರ್ ಕೊಟ್ಟು ಆಸನ, ಕತ್ತಿನ ಒಂದು ಎಕ್ಸರ್ಸೈಸ್ ಗಳನ್ನ ಮಾಡೋದ್ರಿಂದ ಕೂಡ ಅದು ಮಸಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡ್ತದೆ. ಮಸಲ್ಸ್ ಗಳಿಗೆ ಸ್ಟ್ರೆಂಥನ್ ಕೊಡ್ತದೆ. ಮಸಲ್ಸ್ ಸ್ಟ್ರೆಂಥನ್ ಆದ ತಕ್ಷಣ ಇಮಿಡಿಯೇಟ್ಲಿ ಬ್ಯಾಕ್ ಪೇನ್ ಆಗಿರ್ಬೋದು, ಕತ್ ನೋವು ಆಗಿರ್ಬೋದು ಕಡಿಮೆ ಆಗುತ್ತೆ. ಬಟ್ ಬ್ಯಾಕ್ ಪೇನ್ ಯಾರಿಗೆ ಸಿವಿಯರ್ ಇದೆ ಅವರು ಮುಂದೆ ಬಾಗಿ ಮಾಡತಕ್ಕಂತ ಫಾರ್ವರ್ಡ್ ಬೆಂಡಿಂಗ್ ಆಸನಗಳನ್ನ ಮಾಡಬಾರ್ದು. ಮುಂದೆ ಬಾಗಿ ಓವರ್ ಸ್ಟ್ರೆಚ್ ಮಾಡೋದನ್ನ ಮಾಡಬಾರ್ದು. ಮತ್ತು ಕತ್ತು ನೋವು ಇದೆ, ಅವರು ತುಂಬಾ ಕತ್ತನ್ನ ಮುಂದೆ ಬಾಗಿಸಿ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಗಳನ್ನ ಮಾಡಬಾರ್ದು. ಅಂದ್ರೆ ಕೆಲವೊಂದು ಕಾಂಟ್ರಾ ಇಂಡಿಕೇಶನ್ಸ್ ಇದೆ, ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಒಂದು ಕರೆಕ್ಟ್ ಅಂದ್ರೆ ಒಳ್ಳೆಯ ಒಂದು ಗುರು ಅಥವಾ ಗೈಡ್ ಅಂಡರೇ ಮಾಡಿದ್ರೆ ತುಂಬಾ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದು ಥೆರಪಿ ಅಂತ ಹೇಳ್ತೀವಿ ನಾವು. ಥೆರಪಿ ಯೋಗ ತಗೊಂಡ್ರೆ 100% ಅವರಿಗೆ ಒಂದು ಬೆನ್ನು ನೋವು ಆಗಿರ್ಬೋದು, ಕತ್ ನೋವು ಆಗಿರ್ಬೋದು, ಸಿಯಾಟಿಕಾ ಪೇನ್ ಆಗಿರ್ಬೋದು, ಬೇರೆ ಏನೋ ಆಗಿರ್ಬೋದು, ಬಟ್ ಅವರು ಒಂದು ಗೈಡೆನ್ಸ್ ಮುಖಾಂತರ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಮೇಡಮ್, ತಾವು ತಿಳಿಸಿದ್ರಿ ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ತಾವು ಹೇಳಿದ್ರಿ. ಹಾಗಿದ್ರೆ ಹಿರಿಯ ನಾಗರಿಕರು ಯೋಗಾಭ್ಯಾಸವನ್ನು ಮಾಡುವಾಗ ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಅವರು ವಹಿಸಬೇಕು ಅಂತ? ಮುನ್ನೆಚ್ಚರಿಕೆ ಕ್ರಮಗಳು ಅಂತಂದ್ರೆ, ಯಾರು ಇನ್ಸ್ಟ್ರಕ್ಟರ್ ಹತ್ರ ನೀವು ಕಲಿತಾ ಇದ್ದೀರಿ ಅವ್ರಿಗೆ ಮುಂಚೆ ನಿಮ್ದು ಏನೇನ್ ಸಮಸ್ಯೆಗಳಿದೆ ಅದನ್ನ ಮೊದಲು ಶೇರ್ ಮಾಡ್ಕೋಬೇಕು. ಎಲ್ಲರೂ ಮಾಡಿದಾಗೆ ನೀವು ಮಾಡಿದ್ರೆ ಮಸಲ್ ಕ್ಯಾಚ್ ಆಗಿರ್ಬೋದು, ಆಮೇಲೆ ಹೇರ್ ಲೈನ್ ಪಾರ್ಷಿಯಲ್ ಫ್ರಾಕ್ಚರ್ ಆಗ್ಬೋದು, ಈ ತರ ಎಲ್ಲ ಆಗ್ಬೋದು. ಅದಕ್ಕೆ ಸೂಕ್ಷ್ಮ ವ್ಯಾಯಾಮ ಮತ್ತು ಕೆಲವೊಂದು ಸರಳವಾದಂತ ಆಸನಗಳ ಭಂಗಿಯನ್ನ ಅಭ್ಯಾಸವನ್ನ ಮಾಡಬೇಕು. ಅವರು ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು, ನೆಲದ ಮೇಲೆ ಕೂತ್ಕೊಂಡು ಮಾಡ್ಬೋದು, ಬಟ್ ಇನ್ಸ್ಟ್ರಕ್ಟರ್ ಮುಂದೆ ಮಾಡೋದು ತುಂಬಾ ಒಳ್ಳೆಯದು. ಇದು ಅವರ ವೃದ್ಧಾಪ್ಯದಲ್ಲಿ ಯೋಗದ ಅಭ್ಯಾಸ ಕೂಡ ಮಾಡೋದ್ರಿಂದ ಅವರ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಕೋಬಹುದು. ಅದೊಂದು ಶರೀರದಲ್ಲಿ ಶಾರೀರಿಕವಾಗಿ ಸದೃಢರಾಗಿರ್ಬೋದು. ಅಂತಂದ್ರೆ ಯಾವುದೇ ಒಂದು ವೀಕ್ನೆಸ್ ಆಗಿರ್ಬೋದು, ಆಮೇಲೆ ಮೊಣಕಾಲ್ ನೋವು, ಬೆನ್ನು ನೋವು, ಯೂಶುವಲಿ ವೃದ್ಧಾಪ್ಯದಲ್ಲಿ ತುಂಬಾ ಇದನ್ನ ಕಾಣ್ತೇವೆ. ಮೊಣಕಾಲ್ ನೋವು ಆಸ್ ಮೇಜರ್ ಪ್ರಾಬ್ಲಮ್ ಅಂತಂದ್ರೆ ಮೊಣಕಾಲ್ ನೋವನ್ನ ತುಂಬಾ ನೋಡ್ತಾ ಇದೀವಿ. ಸೊ ಮೊಣಕಾಲ್ ನೋವು ಕೂಡ ಯೋಗ ಮಾಡೋದ್ರಿಂದ ಕಡಿಮೆ ಮಾಡ್ಕೋಬಹುದು. ಕೆಲವೊಂದು ಟೆಕ್ನಿಕ್ಸ್ ಇದೆ. ಮೊಣಕಾಲ್ ಕೆಳಗಡೆ ದಿಂಬನ್ನಿಟ್ಟು ಮೊಣಕಾಲನ್ನ ಕಾಂಟ್ರಾಕ್ಷನ್ ಅಂದ್ರೆ ಮಸಲ್ಸ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರೆಸ್ ಮಾಡ್ಬೇಕು, ನಿಧಾನವಾಗಿ ಮತ್ತೆ ರಿಲೀಸ್ ಮಾಡ್ಬೇಕು, ಪ್ರೆಸ್ ಮಾಡ್ಬೇಕು, ರಿಲೀಸ್ ಮಾಡ್ಬೇಕು. ಕೆಲವೊಂದು ಎಕ್ಸ್ಟೆನ್ಷನ್, ಲೆಗ್ ಎಕ್ಸ್ಟೆನ್ಷನ್ ಎಕ್ಸರ್ಸೈಸಸ್ ಇದೆ, ಅವುಗಳನ್ನೆಲ್ಲ ಮಾಡೋದ್ರಿಂದ ಮೊಣಕಾಲ್ ನೋವನ್ನ ಕಡಿಮೆ ಮಾಡ್ಕೋಬಹುದು. ಚೇರ್ ಮೇಲೆ ಕೂತ್ಕೊಂಡು ಸಾಕಷ್ಟು ಎಕ್ಸರ್ಸೈಸ್ ಗಳನ್ನ ಮಾಡಬಹುದು, ಆಸನಗಳ ಅಭ್ಯಾಸವನ್ನ ಮಾಡಬಹುದು. ಆಮೇಲೆ ಬ್ರೀದಿಂಗ್ ಎಕ್ಸರ್ಸೈಸ್, ಪ್ರಾಣಾಯಾಮ ಅಂತ ಹೇಳಿದೆ, ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಬಹುದು. ಕೆಲವೊಬ್ಬರಿಗೆ ಹೈ BP ಇದೆ, ಅವರು ಕಪಾಲಭಾತಿ ಅಭ್ಯಾಸವನ್ನ ಮಾಡಬಾರ್ದು. ಕೆಲವೊಂದು ಕಾಂಟ್ರಾ ಇಂಡಿಕೇಶನ್ಸ್ ಇದೆ. ಕಪಾಲಭಾತಿ ಅಭ್ಯಾಸವನ್ನ ಮಾಡದೆ ಅನುಲೋಮ ವಿಲೋಮ ಪ್ರಾಣಾಯಾಮ ಇದನ್ನ 5 ನಿಮಿಷ 10 ನಿಮಿಷ ಹೀಗೆ ಕಾಲಾವಧಿಯಲ್ಲಿ ಅದನ್ನ ರೇಷಿಯೋ ಕೌಂಟ್ ಮಾಡಿಕೊಂಡು ಮಾಡಿದ್ರೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್. ಖಂಡಿತ ಮೇಡಮ್. ಸ್ನೇಹಿತರೆ, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈಗೊಂದು ಚಿಕ್ಕದೊಂದು ವಿರಾಮ.
KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ. KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ. ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ. BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ. ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0831255500 ಮತ್ತು 24737777. ಮೊಬೈಲ್ ಸಂಖ್ಯೆ 6360712326 or just dial 1099. ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಇರುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಆರತಿ ಸಂಕೇಶ್ವರಿ ಅವರು. ಮೇಡಮ್, ಇನ್ನು ಯೋಗಾಭ್ಯಾಸ ಮಾಡುವಾಗ ಸಾಮಾನ್ಯವಾಗಿ ಜನರು ಮಾಡುವಂತಹ ತಪ್ಪುಗಳು ಯಾವ್ಯಾವು ಅಂತ? ಯೋಗಾಭ್ಯಾಸ ಮಾಡಬೇಕಾದ್ರೆ ಜನರು ಸಾಮಾನ್ಯವಾಗಿ ತಪ್ಪುಗಳು ಅಂದ್ರೆ, ಇವಾಗೆಲ್ಲ ನಮ್ಮ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ತುಂಬಾ ಎಲ್ಲರೂ ಯೋಗ, ಮನೆ ಮನೆಗೂ ಯೋಗ ಮತ್ತು ಪ್ರತಿಯೊಬ್ಬರು ಯೋಗ ಮಾಡ್ತಿದ್ದಾರೆ. ತಪ್ಪುಗಳು ಮಾಡ್ತಾ ಇಲ್ಲ ಅಂತ ನಾನು ಅಂತೀನಿ. ಯಾಕಂದ್ರೆ ಯೋಗಮಯ ನಮ್ಮ ರಾಜ್ಯ, ರಾಷ್ಟ್ರ ಮತ್ತು ವಿಶ್ವ ಆಗಿದೆ. ಸೊ ಆದ್ರೂ ಕೂಡ ನಾ ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳು ಒಂದು ಪೀರಿಯಡ್ಸ್ ಆದಾಗ ಯೋಗದ ಅಭ್ಯಾಸವನ್ನ ಮಾಡಬಾರ್ದು. ಆಮೇಲೆ ಅವ್ರಿಗೆ ತುಂಬಾ ಹೈ ಫೀವರ್ ಇದೆ, ಅವಾಗ್ಲೂ ಕೂಡ ನಾನು ಇವತ್ತೊಂದಿನ ಮಿಸ್ ಆಗುತ್ತೆ, ನಾನು ಯೋಗ ಮಾಡ್ಲೇಬೇಕು, ಅವಾಗ ಹೋಗಿ ಯೋಗವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವಾಗ ಬೇಕಾದ್ರೆ ಅವ್ರು ನಾಡಿ ಶೋಧನ, ಪ್ರಾಣಾಯಾಮ ಮಾಡ್ಲಿ. ಓವರ್ ಹೈ ಟೆಂಪರೇಚರ್ ಇದ್ರೆ ಅದು ಮೇಂಟೈನ್ ಮಾಡುತ್ತೆ, ಅಂತಂದ್ರೆ ನಾರ್ಮಲ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಸೊ ಆಮೇಲೆ ಪ್ರೆಗ್ನೆನ್ಸಿ ಇದವರು ಕೂಡ ಕೆಲವೊಂದು ಪೆಲ್ವಿಕ್ ಫ್ಲೋರ್ ಆಸನ, ಅವ್ರಿಗೋಸ್ಕರ ಬೇರೆ ಬೇರೆ ಆಸನಗಳ ಒಂದು ಸ್ಟ್ರಕ್ಚರ್ ಇದೆ. ಸೊ ಅವುಗಳ ಅಭ್ಯಾಸವನ್ನ ಮಾಡಬಹುದು. ಅದು ಬಿಟ್ಟು ಬೇರೆ ಎಲ್ಲ ಆಸನಗಳ ಅಭ್ಯಾಸವನ್ನು ಮಾಡಬಾರ್ದು. ಮತ್ತೆ ಕ್ಲೀನ್ ಏರಿಯಾ ಇರಬೇಕು, ಯಾವಾಗೂ ಗಾಳಿ, ಬೆಳಕು ಮತ್ತು ಸ್ವಚ್ಛವಾದಂತಹ ಸ್ಥಳ ಇರಬೇಕು, ಅಲ್ಲಿ ಯೋಗದ ಅಭ್ಯಾಸವನ್ನ ಮಾಡಬೇಕು. ಆಮೇಲೆ ಊಟ ಆದ್ಮೇಲೆ ತಕ್ಷಣನೇ ಯೋಗದ ಅಭ್ಯಾಸವನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಟ್ಲೀಸ್ಟ್ ಅವ್ರು 3 hours ಊಟ ಆದ್ಮೇಲೆ 3 hours ಆದ್ರೂ ಗ್ಯಾಪ್ ಇಡಬೇಕು. ಬೆಳಗ್ಗೆ ಊಟ ಮಾಡೋಕ್ಕಿಂತ ಅಥವಾ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆನೆ ಅವರ ಎಲ್ಲಾ ಕಾರ್ಯಗಳನ್ನ, ಕ್ರಿಯೆಗಳನ್ನ, ಅಭ್ಯಾಸವನ್ನ ಮಾಡಿ ಮುಗಿಸಬೇಕು. ನೈಟ್ ಆದಷ್ಟು ಬೇಗ 6 ಗಂಟೆ ಅಂದ್ರೆ ಅವರು ಊಟ ಮಾಡಿದ್ರೆ ತುಂಬಾ ಅವರ ಆರೋಗ್ಯದಲ್ಲಿ ಸುಧಾರಣೆಯನ್ನ ನಾವು ಕಾಣಬಹುದು. ಮಲಗುವ ಒಂದು 3 ತಾಸು ಮುಂಚೆನೆ ಅವರು ಅವರ ರಾತ್ರಿ ಊಟ ಮುಗಿಸ್ಕೊಂಡ್ಬಿಟ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅವರಿಗೆ ಮೆಟಬಾಲಿಕ್ ಮ್ಯಾನೇಜ್ಮೆಂಟ್ಗೋಸ್ಕರ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಣುವಂತಹ ಯೋಗ, ಆ ಒಂದು ಯೋಗಕ್ಕೂ ಈ ನಿಜವಾದಂತಹ ಒಂದು ಯೋಗದ ಅಭ್ಯಾಸಕ್ಕೂ ನಡುವಿನ ಏನಾದ್ರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆ ಮೇಡಮ್. ಯಾಕಂದ್ರೆ ಸಾಮಾಜಿಕವಾಗಿ ಯೂಟ್ಯೂಬ್ಗಳಲ್ಲೆಲ್ಲ ಯೋಗ ನೋಡಿ ಮಾಡ್ತಾರೆ. ಬಟ್ ಇವ್ರಿಗೆ ಈ ಮಾಡೋರ್ಗೆ, ಯಾರ ಅಭ್ಯಾಸಿಗಳಿದ್ದಾರೆ ಮಾಡೋರ್ಗೆ, ಅವ್ರಿಗೆ ಏನ್ ತೊಂದರೆ ಇದೆ, ಏನ್ ಮಾಡಿದ್ರೆ ಸರಿ ಹೋಗುತ್ತೆ, ಅದು ಏನಾದ್ರೂ ಸಪೋಸಿಂಗ್ ಮಸಲ್ ಕ್ಯಾಚ್ ಆಯ್ತು, ಏನೋ ಬ್ರೀದಿಂಗ್ ಅಲ್ಲಿ ವೇರಿಯೇಷನ್ಸ್ ಆಯ್ತು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಮಾಡ್ತಿರ್ತಾರೆ. ಅಲ್ಲಿ ರಿಲ್ಯಾಕ್ಸೇಷನ್ ಮಾಡಿಸ್ಲಿಕ್ಕೆ ಯಾವುದೇ ಗುರು ಇರಲ್ಲ, ಮುಂದೆ ಇನ್ಸ್ಟ್ರಕ್ಟರ್ ಇರಲ್ಲ. ಸೊ ಆದಷ್ಟು ಒಂದು ಇನ್ಸ್ಟ್ರಕ್ಟರ್ ಮುಖಾಂತರ ಮಾಡೋದು ಒಳ್ಳೇದು. ಆನ್ಲೈನ್ ಕ್ಲಾಸು ತಗೊಂಡಿರ್ತಾರೆ. ಸೊ ಆನ್ಲೈನ್ ಕ್ಲಾಸ್ ಒಂದು ಇನ್ಸ್ಟ್ರಕ್ಟರ್ ಮುಂದೆ ಮಾಡೋದು ಅದು ಕರೆಕ್ಟ್ ಇದೆ. ಆನ್ಲೈನ್ ತಗೊಂಡು ಅವ್ರ ಮುಂದೆ ಮಾಡ್ತಿರ್ತಾರೆ, ಬಟ್ ಅವರು ಜೋಡಿ ಕಮ್ಯುನಿಕೇಟ್ ಮಾಡ್ತಿರ್ತಾರೆ, ಅದು ಸರಿ ಇದೆ. ಬಟ್ ಫೇಸ್ಬುಕ್ ಅಲ್ಲೆಲ್ಲ, ಯೂಟ್ಯೂಬ್ ಅಲ್ಲೆಲ್ಲ ನೀವೇನಾದ್ರೂ ಉತ್ತರ ಕೊಟ್ರೆ ಅವ್ರ ಉತ್ತರ ರಿಟರ್ನ್ ಆಗಿ ನೀವು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಹೇಳೋ ಸಮಯನೂ ಇರಲ್ಲ. ಸೊ ಅದು ಒಂದು ತಪ್ಪು ಮಾಡಬಾರ್ದು ಅಂತ ಹೇಳಿ ಅವರು ಸ್ವಂತ ಅಂದ್ರೆ ಸರಿಯಾಗಿ ಕ್ರಮಬದ್ಧವಾಗಿ ಒಂದು ಇನ್ಸ್ಟ್ರಕ್ಟರ್ ಒಂದು ಅಡಿಯಲ್ಲಿ ಅವರು ಅಭ್ಯಾಸವನ್ನ ಮಾಡಬೇಕು ಅಂತ. ಮೇಡಮ್, ಇನ್ನು ನಾವು ಪ್ರತಿದಿನ ಈ ಒಂದು ಯೋಗಾಭ್ಯಾಸವನ್ನ ಮಾಡುವುದರಿಂದ ನಮ್ಮ ವ್ಯಕ್ತಿತ್ವದಲ್ಲಿ ಏನಾದ್ರೂ ಬದಲಾವಣೆಯನ್ನ ಕಾಣೋದಕ್ಕೆ ಸಾಧ್ಯ? ಯೋಗ ಅಂದ್ರೆ ಶಿಸ್ತನ್ನ ಮುಖ್ಯವಾಗಿ ಯೋಗದ ಅಭ್ಯಾಸದಿಂದ ನಾವು ಕಲಿತೀವಿ. ನಾವೇ ಅಂದ್ರೆ ಓವರ್ ಸ್ಟ್ರೆಸ್ ಆಯ್ತು, ಓವರ್ ಮಾತುಗಾರಿಕೆ ಆಯ್ತು, ಆಮೇಲೆ ಕೆಲಸದಲ್ಲಿ ತುಂಬಾ ಆಯಾಸ ಆಯ್ತು ಅಂತ ಹೇಳ್ತೀವಿ. ಅದು ಯೋಗ ಮಾಡೋರಿಗೆ ಆಗದೇ ಇಲ್ಲ. ಯೋಗ ಮಾರ್ನಿಂಗ್ 5 o'clock ಇಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ನೀವು ಏನೆಲ್ಲ ಕೆಲಸ ಮಾಡಿದ್ರು ಇಷ್ಟೆಲ್ಲ ಮಾಡಿದ್ವಾ ಅಂತ ಹೇಳಿ ಸರ್ಪ್ರೈಸ್ ಆಗುತ್ತೆ. ಸೊ ಯಾಕಪ್ಪ ಅಂತಂದ್ರೆ ನಮ್ಮ ಯೋಗ ಮಾಡೋದ್ರಿಂದ ನಮ್ಮ ಶರೀರದ ಎಂಟೈರ್ ಬಾಡಿ, ನಮ್ಮ ಶರೀರದ ಸಂಪೂರ್ಣ ಶರೀರಕ್ಕೆ ಉತ್ತೇಜನವನ್ನ ಕೊಡ್ತದೆ, ಶಕ್ತಿಯನ್ನ ಕೊಡ್ತದೆ, ಬಲವನ್ನ ಕೊಡ್ತದೆ, ಮಾನಸಿಕವಾಗಿ ಒಂದು ಒಳ್ಳೆ ಒಂದು ಚೈತನ್ಯವನ್ನ ಕೊಡ್ತದೆ. ಭಾವನಾತ್ಮಕವಾಗಿ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋಂತ ಕಲೆಯನ್ನ ನಾವು ಯೋಗದಿಂದ ಕಲಿಬಹುದು. ಎಂಟೈರ್ ಅಂದ್ರೆ ನರಮಂಡಲಕ್ಕೆ ಒಂದು ಶಕ್ತಿಯನ್ನು ಕೊಡೋದ್ರಿಂದ ಆಬ್ವಿಯಸ್ಲಿ ನಮ್ಮ ಉಸಿರಾಟ ಕ್ರಮ ಆಗಿರ್ಬೋದು, ಶರೀರದ ಒಂದು ಬೇರೆ ಬೇರೆ ಅಂಗಗಳಿಗೆ ವ್ಯಾಯಾಮ ಆಗಿರ್ಬೋದು, ಆಸನಗಳ ಅಭ್ಯಾಸ ಆಗಿರ್ಬೋದು, ಸಂಪೂರ್ಣವಾಗಿ ಒಂದು ಶಿಸ್ತುಬದ್ಧವಾದಂತ ಜೀವನವನ್ನ ಯೋಗದಿಂದ ನಾವು ಕಲಿಬಹುದು ಅಂತ ಹೇಳ್ಬೋದು. ಖಂಡಿತ ಮೇಡಮ್. ಇನ್ನು ಈ ಒಂದು ಯೋಗದ ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕು ಅನ್ನೋರಿಗೆ
ತಮ್ಮ ಕಿವಿ ಮಾತು. ಯೋಗದ ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕು ಅನ್ನೋರು ಒಂದು ಗುರುವಿನ ಗೈಡೆನ್ಸ್ ತಗೊಂಡು ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಅವರ ಅಭ್ಯಾಸವನ್ನ ಮಾಡಬೇಕು. ಯಾವುದೇ ಏಜ್ ಲಿಮಿಟ್ ಇಲ್ಲ ಯೋಗ ಮಾಡೋದಕ್ಕೆ. ಹೇಳಿದ್ನಲ್ಲ, ಈ ಸರಿ ನಮ್ಮ ನರೇಂದ್ರ ಮೋದಿಜಿಯವರು ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಹೇಳಿದ್ದಾರೆ. ಕೆಲವೊಬ್ರು ತುಂಬಾ ಜನ ನಾವು ವಯಸ್ಸಾಗಿದೆ, ಮೊಣಕಾಲು ನೋವಿದೆ, ಕೂಡಕ್ ಬರಲ್ಲ, ನಾವು ಯೋಗ ಮಾಡಂಗಿಲ್ಲ ಅಂತದೆಲ್ಲ ಇರ್ತದೆ. ಬಟ್ ಅದಕ್ಕೆ ವಿಶೇಷವಾಗಿ ಅವರು ಈ ವರ್ಷ ವೃದ್ಧಾಪ್ಯಕ್ಕೂ ಯೋಗ ಮಾಡಲೇಬೇಕು. ವೃದ್ಧಾಪ್ಯದಲ್ಲಿ ಕೂಡ ನೀವು ಒಂದು ಸದೃಢವಾದಂಥ ಶರೀರ, ಮಾನಸಿಕವಾಗಿ ಪ್ರಬಲರಾಗಿರಬೇಕು, ಚೈತನ್ಯಯುಕ್ತವಾಗಿರಬೇಕು ಅನ್ನೋಂಥ ಉದ್ದೇಶದಿಂದ ಈ ವರ್ಷ ಈ ಒಂದು ಘೋಷವಾಕ್ಯವನ್ನಿಟ್ಟು ಪ್ರತಿಯೊಬ್ಬರು ಯೋಗ ಮಾಡಿ ಆರೋಗ್ಯವಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಥೀಮ್ ಅನ್ನು ಇಟ್ಟಿದ್ದಾರೆ. ಮತ್ತು ಪ್ರತಿಯೊಬ್ಬರು ಯೋಗವನ್ನ ಮಾಡಬೇಕು. ಯೋಗ ಮಾಡಿದ್ರೆ ಮಾತ್ರ ಸಂಪೂರ್ಣ ಆರೋಗ್ಯವನ್ನ ನಾವು ಕಾಪಾಡ್ಕೋಬಹುದು ಸಂಪೂರ್ಣವಾಗಿ. ಮತ್ತೆ ನಾವು ಆರೋಗ್ಯವಾಗಿದ್ರೆ ಮಾತ್ರ ಈ ನಮ್ಮ ಮನೆ ಆಯ್ತು, ರಾಜ್ಯ ಆಯ್ತು, ರಾಷ್ಟ್ರ ಆಯ್ತು, ವಿಶ್ವ ಆಯ್ತು, ಅದನ್ನು ಆರೋಗ್ಯವಾಗಿ ಇಡಿಸ್ಬೋದು. ಯೋಗ ಇಸ್ ಕಂಪ್ಲೀಟ್ಲಿ ಹೋಲ್ ಅಂಡ್ ಸೋಲ್ ಅಂತ. ಖಂಡಿತ ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ಧ್ವನಿಯ ಮೂಲಕ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಕೇಳಿ ವೇಣುಧ್ವನಿ ತುಂಬಾ ನಮ್ಮ ಒಂದು ನಾಲೆಜ್ ಅನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಮಾರ್ಗ ನಮಗೆ ತೋರಿಸ್ಕೊಟ್ಟಿದೆ. ಕೇಳಿ ವೇಣುಧ್ವನಿಯಿಂದ ತುಂಬಾ ಜನರಿಗೆ ಇದು ಹೆಲ್ಪ್ನೂ ಆಗ್ತಾ ಇದೆ. ಸೊ ವಿಶೇಷವಾದ ಧನ್ಯವಾದಗಳು ನಮ್ಮ ಕೇಳಿ ವೇಣುಧ್ವನಿಗೆ. ಮೊಟ್ಟ ಮೊದಲಾಗಿ ನಮ್ಮ ಕಿವಿ ಮಾತು ಏನಂತಂದ್ರೆ, ಪ್ರತಿಯೊಬ್ಬರು ಯೋಗವನ್ನ ಮಾಡಿ, ಮತ್ತೆ ತಮ್ಮ ಆರೋಗ್ಯನ ಇವಾಗಲೇ ಹೇಳಿದೆ, ತಮ್ಮ ಆರೋಗ್ಯ ಸರಿಪಡಿಸ್ಕೊಂಡ್ರೆ ವಿಶ್ವದ ಆರೋಗ್ಯ ಸರಿ ಇರ್ತದೆ. ಅಂದ್ರೆ ನಮ್ಮ ರಾಷ್ಟ್ರವನ್ನು ಸದೃಢ ಪ್ರಬಲ ರಾಷ್ಟ್ರವನ್ನಾಗಿ ಮಾಡಬಹುದು. ಆರೋಗ್ಯವೇ ಭಾಗ್ಯ ಅನ್ನುವಂತಹ ಒಂದು ಗಾದೆ ಮಾತನ್ನು ಕೂಡ ಇಲ್ಲಿ ನಾವು ಹೇಳ್ಬೋದು. ಆರೋಗ್ಯ ಇದ್ರೆ ಎಲ್ಲನೂ ಸಿಗ್ತದೆ, ವಿದ್ಯೆ ಸಿಗ್ತದೆ, ಭಾಗ್ಯ ಸಿಗ್ತದೆ, ಲಕ್ಷ್ಮಿ ಬರ್ತಾಳೆ. ಎಲ್ಲ ಆರೋಗ್ಯ ಇದ್ರೇ ಎಲ್ಲನೂ ಅನುಭವಿಸಬಹುದು. ಸೊ ಯೋಗದ ಮುಖಾಂತರ ಅದನ್ನ ನಾವು ಶಿಸ್ತುಬದ್ಧವಾದ ಒಂದು ಜೀವನ ಶೈಲಿಯನ್ನ ನಡೆಸಬೇಕು. ಮತ್ತು ಪ್ರತಿಯೊಬ್ಬರು ಯೋಗವನ್ನು ಮಾಡಬೇಕು. ತಮಗೆ ತಿಳಿದ ಮಟ್ಟಿಗೆ ತಮ್ಮ ಮನೆಯವ್ರಿಗೂ ಯೋಗವನ್ನು ಕಲಿಸಿ ಎಲ್ಲರನ್ನೂ ಆರೋಗ್ಯವಂತರನ್ನಾಗಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೇಡಮ್, ಯೋಗದ ಮಹತ್ವದ ಕುರಿತು ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ. ತಮ್ಮ ಒಂದು ಅಮೂಲ್ಯ ಸಮಯಕ್ಕೆ ಹಾಗೂ ಮಹತ್ವದ ಒಂದು ಮಾಹಿತಿಗೆ ಧನ್ಯವಾದಗಳು. ಧನ್ಯವಾದಗಳು ತಮಗೂ ಹಾಗೂ ನಮ್ಮ ಕೇಳಿ ವೇಣುಧ್ವನಿಗೂ ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತವರು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಪರ್ಯಾಯ ಔಷಧ ಮತ್ತು ಮಧುಮೇಹ ಕೇಂದ್ರದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞರಾದಂತಹ ಆರತಿ ಸಂಕೇಶ್ವರಿಯವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.